ಗುಡಿಬಂಡೆ ತಾಲೂಕು ಸೋಮನಹಳ್ಳಿ ಹೋಬಳಿಯ ಸುತ್ತಮುತ್ತ ನಿನ್ನೆ ರಾತ್ರಿ ಬಿದ್ದ ಮಳೆಯ ಪ್ರಭಾವದಿಂದ ಬಿರುಗಾಳಿ ಮತ್ತು ಆನೆಕಲ್ಲು ಮಳೆಯಿಂದ ಹತ್ತಾರು ರೈತರುಗಳ ದ್ರಾಕ್ಷಿ, ಹೂಕೋಸು, ಆಗಲಕಾಯಿ ಗಿಡ, ಕ್ಯಾರೆಟ್, ಬೀಟ್ರೂಟ್ ಮುಂತಾದ ಬೆಳೆಗಳು ಹತ್ತಾರು ಎಕರೆಗಳ ನಷ್ಟ ಆಗಿರುವುದಲ್ಲದೆ ಕಮ್ಮಡಿಕೆ ಹತ್ತಿರ ಸರ್ವೆ ನಂಬರ್ 117/6ರಲ್ಲಿ ಸ್ವಂತ ಖರ್ಚಿನಲ್ಲಿ ಅರ್ಧ ಎಕರೆ ಭೂಮಿಯಲ್ಲಿ ಪಾಲಿಮಾರ್ ಸುಮಾರು 6 ತಿಂಗಳ ಹಿಂದೆ ಸ್ಥಾಪನೆಗೊಂಡು ವಿವಿಧ ಜಾತಿಯ ಪೈರು ರೈತರ ಭೂಮಿಗಳಲ್ಲಿ ನಾಟಿ ಮಾಡುವ ಹಂತದಲ್ಲಿದ್ದು, ರಾತ್ರಿ ಬಿದ್ದ ಮಳೆಗೆ ಬಿರುಗಾಳಿ ಮತ್ತು ಆನೆಕಲ್ಲು ಮಳೆಗೆ ಸಂಪೂರ್ಣ ಶೆಡ್ಡು ನೆಲಕಚ್ಚಿದ್ದು ಸುಮಾರು 15 ಲಕ್ಷದಷ್ಟು ನಷ್ಟ ಉಂಟಾಗಿದೆ. ಹಾಗೂ ಸೋಮನಹಳ್ಳಿ ನಾಗರತ್ನಮ್ಮ ರಾಮಕೃಷ್ಣಪ್ಪರವರ ಜಮೀನಿನಲ್ಲಿ ಸರ್ವೆ ನಂಬರ್ 184ರಲ್ಲಿ 2 ಎಕರೆ ದ್ರಾಕ್ಷಿ ಬೆಳೆ ಕೆಲವೇ ದಿನಗಳಲ್ಲಿ ಕಟಾವು ಬರುವಂತಹ ಸಮಯದಲ್ಲಿ ಅಕಾಲಿಕ ಮಳೆಯಿಂದ ಸುಮಾರು 10 ಲಕ್ಷ ಸಾಲ ಸೂಲ ಮಾಡಿ ಬೆಳೆದಿರುವ ಬೆಳೆ ಪೂರ್ಣ ಮಟ್ಟದಲ್ಲಿ ನೆಲಕಚ್ಚಿದೆ. ಹಾಗೆ ಉಳಿದ ಸರ್ವೆ ನಂಬರ್ 386ರಲ್ಲಿ ಅರ್ಧ ಆ ಕಡೆ ಹೂಕೋಸು, ಒಂದು ಕಡೆ ಭೂಮಿಯಲ್ಲಿ ರೋಜಾ ಹೂವಿನ ಗಿಡಗಳು, ಬೀಟ್ರೋಟ್ ಸರ್ವೆ ನಂಬರ್ 186/3ರಲ್ಲಿ 2 ಎಕರೆ ಅಲವೇಲಮ್ಮ ಎಂಬುವರ ಪೂರ್ಣ ಮಟ್ಟದಲ್ಲಿ ನಾಶವಾಗಿದೆ. ಸೋಮನಹಳ್ಳಿಯ ನಂಜಮ್ಮ ಗಂಡ ಜಯರಾಮ್ರವರ 30 ಕುಂಟೆ ಭೂಮಿಯಲ್ಲಿ ಕಟಾವಿಗೆ ಬಂದ ಚಪ್ಪರದ ಹಾಗಲಕಾಯಿ ಪೂರ್ಣ ಪ್ರಮಾಣದಲ್ಲಿ ನೆಲಕಚ್ಚಿದೆ. ಸುಮಾರು 1 ಲಕ್ಷ ಖರ್ಚು ಮಾಡಿ ಬೆಳೆದಿರುವ ಬೆಳೆಯಾಗಿದ್ದು, ಕಟಾವಾಗಿದ್ದರೆ 3 ಲಕ್ಷ ಆದಾಯ ಬರುತ್ತಿತ್ತು. ಹೀಗೆ ಸೋಮನಹಳ್ಳಿಯ ಸುತ್ತಮುತ್ತಲ ಬಹುಪಾಲು ರೈತರುಗಳ ಬೆಳೆಗಳು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಗಾದೆಯ ಮಾತಿನಂತೆ ಸಂಪೂರ್ಣ ನೆಲಕಚ್ಚಿದ್ದು ರೈತರು ಸಂಕಷ್ಟ ಎದುರಿಸಬೇಕಾಗಿದೆ. ಕಂದಾಯ ಇಲಾಖೆಯ ತಂಡ ಎಲ್ಲ ರೈತರುಗಳ ಅಕಾಲಿಕ ಮಳೆಯಿಂದ ನಷ್ಟವಾಗಿರುವ ಬೆಳೆಗಳನ್ನು ಸರ್ವೆ ಮಾಡಿ ವರದಿಗಳನ್ನು ತಯಾರಿಸಿ ರೈತರಿಗೆ ಅರ್ಜಿಗಳನ್ನು ನೀಡುವಂತೆ ಸಲಹೆ ಸೂಚನೆಗಳನ್ನು ನೀಡಿ ಎಷ್ಟೋ ಸಾಧ್ಯವೋ ಅಷ್ಟು ಬೇಗ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿರುತ್ತಾರೆ. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇವಾಗ ನಿಮ್ಮ ಮನವಿ ಏನು? ಸರ್ಕಾರದಿಂದ ಏನಾದರೂ ನಮಗೆ ಈ ಥರ ಪರಿಹಾರ, ಇದನ್ನೇ ನಂಬಿಕೊಂಡು ನಾವು ಜೀವನ ಮಾಡ್ತಾ ಇದ್ದಿದ್ದು, ಈ ಥರ ಇದ್ದಕ್ಕಿದ್ದಂಗೆ ಈ ಥರ ಆಗೋಗ್ಬಿಟ್ಟಿದೆ. ಆದ್ದರಿಂದ ಈ ಥರ ಆಗಿದೆ. ಇನ್ಸೂರೆನ್ಸು ಕಟ್ಟಿದ್ದೀವಿ, ಆದರೆ ಏನೋ ಪರಿಹಾರ ಕೊಟ್ಟರೆ ಏನೋ ಮುಂದೆ ನೆಕ್ಸ್ಟ್ ಬೆಳೆಗೆ ಏನಾದರೂ ಅನುಕೂಲ ಆಗುತ್ತೆ. ಮತ್ತೆ ನಾವು ಹೊಸದಾಗಿ ಮಾಡಬೇಕಂದ್ರೆ ನಮ್ಗೆ ಏನು ವೆತ್ನ ಇರಲ್ಲ, ಎಲ್ಲ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ, ಇನ್ನೇನು ಇರಲ್ಲ. 0%. ಎಷ್ಟು ಭೂಮಿಯಲ್ಲಿದೆ ಬೆಳೆ? 2 ಎಕರೆಯಲ್ಲಿದೆ ಸರ್. 2 ಎಕರೆನೂ ಇದೇ ಬೆಳೆನೇ ಇದೆ? 2 ಎಕರೆ ಇದೆ, ಸೇಮ್ ಬೆಳೆನೇ ಐತೆ. ಯಾವುದು ಏನು ತೊಂದರೆ ಎಲ್ಲ ಇದೆ, ಇಲ್ಲ ಡ್ಯಾಮೇಜ್ ಯಾವುದು ಒಂದು ಕಾಯಿ ಕೂಡ ಸಿಗಲ್ಲ. ಯಾವ ಅಧಿಕಾರಿಗಳು ಏನಾದರೂ ತಿಳಿಸಿದ್ರೆ ವಿಷಯ ಇದು? ತಿಳಿಸಿದ್ದೀವಿ ಸರ್. ನೀವು RI ಸರ್ ಅವ್ರು ಬಂದಿದ್ದಾರೆ, ಬೆಳಗ್ಗೆನ ನೋಡ್ತಾ ಇದ್ದಾರೆ, ಎಲ್ಲರೂ ಬಂದು ನೋಡಿ. ತೋಟಗಾರಿಕೆ ಇಲಾಖೆಯವರು ಬಂದಿದ್ದರಂತೆ? ಬಂದಿದ್ದಾರೆ ಸರ್. ಅವರು ರೆವಿನ್ಯೂ ಮೇಡಮ್ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ? ಇದ್ದಾರೆ ಸರ್, ಅವರು ಬಂದು ನೋಡ್ಕೊಂಡು ಹೋದ್ರೆ ಎಲ್ಲರೂ. ಓಕೆ. ಮೇನ್ ಕಮರ್ಷಿಯಲ್ ಕ್ರಾಪ್ ಅಪಾರವಾದ ನಷ್ಟ ಆಗಿದೆ. ಈಗ ಅಲ್ಲೊಂದು 2.5 ಎಕರೆ ಇದೆ, ಅಲ್ಲಿ ಇಲ್ಲೂ ಸಹ ನಾಗರತ್ನಮ್ಮ ಶಿವಪ್ಪ ಅಂತ ಖಾತೆದಾರ ಸರ್ವೆ ನಂಬರ್ 384ರಲ್ಲಿ ಪೂರ್ತಿ ನಷ್ಟ ಆಗಿದೆ. ಏನು ದ್ರಾಕ್ಷಿ ಏನು 15 ದಿವಸದಲ್ಲಿ ಕ್ರಾಪ್ ಬರೋ ಸಾಧ್ಯತೆ ಇತ್ತು, ಆಕಸ್ಮಿಕದಿಂದ ಭಾಳಷ್ಟು ಅಪಾರವಾದ ನಷ್ಟ ಆಗಿದೆ. ನಿಯರ್ಲಿ 50% ಎಲ್ಲ ಹೋಗಿದೆ. ಈಗ ಉಳ್ಕೊಂಡ್ರೂ ಏನಿಲ್ಲ. ಹಾಗಾಗಿ ಇವರು ಪರಿಹಾರ ಆದಷ್ಟು ಬೇಗ ನಾವು ಕೊಡ್ತೀವಿ. ಸರ್ಕಾರದ ನಾಮ್ಸ್ ಏನಿದೆ NDRFಲ್ಲಿ ಅದ್ರ ತಕ್ಕಂತೆ ನಾವು ಪರಿಶೀಲನೆ ಮಾಡ್ಕೊಬಿಟ್ಟು ಜಾಯಿಂಟ್ ರಿಪೋರ್ಟ್ ಆಗಿದೆ. ಈಗ ನಾಳೆ 2-3 ದಿವಸದಲ್ಲಿ ನಾವು ಮಾಹಿತಿ ಕೊಡಬೇಕಂತ ಹೇಳ್ಬಿಟ್ಟು ನಾನು ಎಲ್ಲರೂ ಸಂಬಂಧಪಟ್ಟ ಇಲಾಖೆಯನ್ನು ಹೇಳಿದ್ದೀನಿ. ಅದ್ರ ತಕ್ಕಂತೆ ರೈತರಿಗೆ ಆದಷ್ಟು ಬೇಗ ಸರ್ಕಾರದಿಂದ ಪರಿಹಾರ ಕೊಡಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಹೇಳ್ತಾ, ಎಲ್ಲ ರೈತರು ಸ್ವಲ್ಪ ತಮ್ಮಲ್ಲಿ ನಾವು ಹೇಳೋದಂದರೆ ಕರೆಕ್ಟಾಗಿ ಮಾಹಿತಿ ಕೊಟ್ಟಿದ್ದಲ್ಲಿ ನಾವು ಏನು ನಿಗದಿತ ನಮೂನೆಯಲ್ಲಿ ಸ್ವಲ್ಪ ಏನು ಭರ್ತಿ ಮಾಡಿಬಿಟ್ಟು ಮಾಹಿತಿ ಕಳಿಸ್ಬೇಕಾಗತ್ತೆ. ಸೊ ಅದ್ರ ತಕ್ಕಂತೆ ನಾವು ಪರಿಹಾರನೂ ಸಹ ಸರ್ಕಾರ ಇಂದ ನಾವು ಪರಿಹಾರ ದೊರಕಿಸ್ಕೊಡ್ತೀವಿ. ಎಷ್ಟು ದಿನದೊಳಗೆ ಪರಿಹಾರ ಸಿಗ್ಬೋದು ಸರ್? ಸಿಗುತ್ತೆ, ಒಂದು 15-20 ದಿವಸದಲ್ಲಿ ನಮ್ಮ ಪರಿಹಾರ ಕೊಡುತ್ತೆ. ಪರ್ಸೆಂಟೇಜ್ ಎಷ್ಟು ಬರ್ಬೋದು? ಅದನ್ನ ಗೈಡೆನ್ಸ್ ಪ್ರಕಾರ ನಾವು ಇದು ಮಾಡಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್. ಯಾವರು? ಕಮ್ಮಡಿಕೆ ವೇಸ್ಟ್ ನಾರು ಬರೋ ಟಮಾಟ್ ನಾರು, ಮಿಡಪ್ ನಾರು, వంకాయ నారు, కోస్ నారు. ఇది కట్టినప్పుడు ఖర్చు ఎంత వచ్చిండా? 20 లక్షలు వచ్చింది. ఇప్పుడు ఎంత నష్టమైంది మీకు? 15 లక్షలు నష్టమైంది. ఇది నష్టమైందని కారణము? కారణం వానకి గాలికి అది వడగండ్లు ఏమన్నా పడినాయి? వడగండ్లు
రెండు అడిలు పడికిండ్రు కూడా ఇది దీనికి ఇన్స్పెక్షన్ ఎవరన్నా వచ్చిండ్రు ఆఫీసర్లు ఎవరన్నా ఆఫీసర్లో వచ్చిండ్ರೆ చెక్ చేసుకుని పోయినారా? ಚೆಕ್ చేసుకుంటాయి. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.